ಸೂಪರ್ ಬೈಕ್ ಸಿಕ್ಬಿಟ್ರಂತೂ ಹೋಯ್ತು. ಹೈವೇ ರಸ್ತೆಯಲ್ಲಿ ಬಿಂದಾಸ್ ಆಗಿ ಸವಾರಿ ಮಾಡ್ತಾ ಫ್ರಂಟ್ ಮಾಡ್ತಾ ಇದ್ರೆ ಅದ್ರ ಮಜಾನೇ ಬೇರೆ. ಆದ್ರೆ ಇವರು ಹಾಗಲ್ಲ, ಇವರ ಹತ್ರ ಸೂಪರ್ ಬೈಕ್ ಇದ್ರು ಸಂಚಾರ ನಿಯಮಗಳನ್ನ ಮುರಿಯೋದಿಲ್ಲ. ನೀವೆಲ್ಲ ಟರ್ಮಿನೇಟರ್ ಚಿತ್ರ ನೋಡಿದ್ರೆ ಈ ಬೈಕ್ ನಿಮ್ಮ ಮನಸ್ಸಿನಾಳದಲ್ಲಿ ಬೇರೂರಿರುತ್ತೆ. ಆ ಸ್ಟೈಲ್, ಆ ಲುಕ್, ಆ ಸ್ಪೀಡ್ಗೆ ಮನಸ್ಸೋಲದವರೇ ಇಲ್ಲ. ಹೌದು, ಇದು ಹಾರ್ಲೆ ಡೇವಿಡ್ಸನ್ ಬೈಕ್ಗಳ ವಿಶೇಷತೆ. ಹಾಗಂತ ಇದು ಜನಸಾಮಾನ್ಯರ ಕೈಗೆ ಎಟುಕೋ ಬೈಕ್ ಅಲ್ಲ. ಯಾಕಂದ್ರೆ ಇದರ ಬೆಲೆ ಬರೋಬ್ಬರಿ 5 ಲಕ್ಷದಿಂದ 50 ಲಕ್ಷ. ಹಾಗೆ ಗಂಟೆಗೆ 200 ಕಿಲೋಮೀಟರ್ ವೇಗದಲ್ಲಿ ಸಾಗೋ ಈ ಬೈಕ್ಗಳನ್ನ ನೋಡೋದೇ ಖುಷಿ. ಇವತ್ತು ಹಾರ್ಲೆ ಡೇವಿಡ್ಸನ್ ಕಂಪನಿಯ 30ಕ್ಕೂ ಹೆಚ್ಚು ಬೈಕ್ಗಳು ಮೈಸೂರಿನಲ್ಲಿ ರಸ್ತೆಗಿಳಿದಿವೆ. ಹಾಗಂತ ಈ ಬೈಕ್ಗಳು ರಸ್ತೆಗಿಳಿದಿದ್ದು ಯಾವುದೇ ರೇಸ್ನಲ್ಲಿ ಭಾಗವಹಿಸೋಕೆ ಅಲ್ಲ, ಬದಲಿಗೆ ಸಾರ್ವಜನಿಕರಿಗೆ ಸಂಚಾರ ನಿಯಮದ ಬಗ್ಗೆ ಜಾಗೃತಿ ಮೂಡಿಸೋಕೆ. ಬೇಸಿಕ್ಲಿ ನಮ್ಮ ಐಡಿಯಾ ಏನಿದ್ದು ಅಂದ್ರೆ ಯೂತ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ರೋಡ್ ಸೇಫ್ಟಿ ಬಗ್ಗೆ ಅವ್ರು ಫಾಲೋ ಮಾಡಬೇಕು. ಈ ಸೂಪರ್ ಬೈಕ್ಸ್ ಓನರ್ಸ್ ಅಪಾರ್ಟ್ ಫ್ರಮ್ ಓನಿಂಗ್ ದ ಪ್ರೈಡ್ ಆಫ್ ಸಚ್ ಅ ಬ್ಯೂಟಿಫುಲ್ ಬೀಸ್ಟ್, ಏನು ಮಾಡಿದ್ದೀವಿ ಅಂದರೆ ಪ್ರತಿ ಸತಿ ನಾವು ಹೊರಟಾಗ್ಲೂ ಹೆಲ್ಮೆಟ್ ಹಾಕೋತೀವಿ, ಗೇರ್ ಹಾಕೋತೀವಿ, ಶೂಸ್ ಹಾಕೋತೀವಿ. ವಿ ಗೋ ವಿತ್ ಆಲ್ ಕೈಂಡ್ಸ್ ಆಫ್ ಸೇಫ್ಟಿ ಎಕ್ವಿಪ್ಮೆಂಟ್. ಹಾಗೆ ಇವರೆಲ್ಲ ಬೆಂಗಳೂರಿನ ಪಂತೀಸ್ ಕ್ಲಬ್ನ ಸದಸ್ಯರು. ಇವರೆಲ್ಲರೂ ಹೆಮ್ಮೆಯ ಹಾರ್ಲೆ ಡೇವಿಡ್ಸನ್ ಬೈಕ್ನ ಮಾಲೀಕರು. ಪ್ರತಿ ವರ್ಷ ರಸ್ತೆ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸಲು ರಾಜ್ಯದ ಪ್ರಮುಖ ನಗರಗಳಿಗೆ ಹೋಗಿ ರ್ಯಾಲಿಯನ್ನ ಆಯೋಜಿಸೋದು ಇವರ ಹವ್ಯಾಸ. ವೆರೈಟಿಯ ಪ್ಲಾಟ್ಫಾರ್ಮ್ಸ್ ಇದೆ ಈಗ ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ, ಎಲ್ಲ ಕಡೆ. ಸೊ ಆ ಪ್ಲಾಟ್ಫಾರ್ಮ್ಸ್ನ ಯೂಸ್ ಮಾಡ್ಕೊಳ್ಳಿ, ಎಲ್ಲಿ ಹೆಂಗೆ ಓಡಿಸ್ಬೇಕು ಹಂಗೆ ಓಡಿಸಿ. ಪಬ್ಲಿಕ್ಗೆ ನ್ಯೂಸನ್ಸ್ ಹಾಕ್ಕೊಡ್ದು ಯಾವುದೇ ಕಾರಣಕ್ಕೂ. ಸೀನಿಯರ್ ಸಿಟಿಸನ್ಸ್ಗೆ ಯಾವಾಗಲೂ ದೇ ಶುಡ್ ಹ್ಯಾವ್ ದ ರೈಟ್ ಆಫ್ ವೇ ಆ್ಯಂಡ್ ವಿ ಶುಡ್ ರೆಸ್ಪೆಕ್ಟ್ ಪೀಪಲ್. ಇವರೆಲ್ಲ ಸೂಪರ್ ಬೈಕ್ ಹೊಂದಿದ್ರು ಯಾವತ್ತೂ ಸಂಚಾರಿ ನಿಯಮಗಳನ್ನ ಬ್ರೇಕ್ ಮಾಡೋಲ್ಲ. ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸ್ತಾರೆ. ನೀವು ಕೂಡ ಸಂಚಾರ ನಿಯಮ ಪಾಲಿಸಿ, ಇಲ್ಲದಿದ್ರೆ ಜೀವಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನೋದು ಹೆಮ್ಮೆಯ ಹಾರ್ಲೆ ಡೇವಿಡ್ಸನ್ ಬೈಕ್ ಮಾಲೀಕರ ಕಳಕಳಿಯ ಮನವಿ. ಇದಕ್ಕಾಗಿ ಇವರು ಜಾಗೃತಿ ಮೂಡಿಸಲು ಮುಂದಾಗಿದ್ದಾರೆ. ಪ್ರತಿಯೊಬ್ಬರಿಗೂ ಮಾದರಿಯಾಗಿದ್ದಾರೆ. ಇವರ ಈ ಸಾಮಾಜಿಕ ಕಳಕಳಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ರಾಮ್, ಟಿವಿ9 ಮೈಸೂರು. ಈಗ ರಾಜ್ಯದ